ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಏನು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಭಾರತೀಯ ಸೇನಾ ಇಲಾಖೆಯಿಂದ ಟೋಟಲ್ ಆಗಿ ಬಂದ್ಬಿಟ್ಟು 41,822 MTS ಹುದ್ದೆಗಳನ್ನ 2025ರಲ್ಲಿ ರಿಕ್ವೈರ್ಮೆಂಟ್ ಮಾಡಲಾಗಿದೆ. ಟೋಟಲ್ ಹುದ್ದೆ ಬಂದ್ಬಿಟ್ಟು 41,822. ಮತ್ತು ಇದಕ್ಕೆ ಏನೆಲ್ಲ ಕ್ವಾಲಿಫಿಕೇಶನ್ ಬೇಕು, ಅರ್ಜಿ ಶುಲ್ಕ ಎಷ್ಟಿದೆ, ವಯೋಮಿತಿ ಸಡಿಲಿಕೆ ಎಷ್ಟಿದೆ, ಮತ್ತು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಮತ್ತು ಎಕ್ಸಾಮ್ ಸಿಲೆಬಸ್ ಅಲ್ಲಿ ಏನೆಲ್ಲ ಇದೆ ಅಂತ ಒಂದು ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಕೊನೆ ತನಕ ನೋಡಿ. ಮತ್ತು ಯಾವೆಲ್ಲ ಹುದ್ದೆಗಳಿವೆ ಅಂತ ಕೂಡ ಒಂದು ಸಂಪೂರ್ಣದ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಕೊನೆ ತನಕ ನೋಡಿ, ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ. ಮತ್ತು ನೀವು ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇದರ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಒಂದ್ಸಲ ನೀವು ಓದ್ಕೋಬಹುದು. ನಿಮ್ಗೆಲ್ಲ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ. ಮತ್ತು ನಮ್ಮ ಚಾನಲ್ಗೆ ಹೊಸಬ್ರ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಾವು ನಿಮ್ಗೆ ರಿಪ್ಲೈ ಕೊಡಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ತಾ ಇದ್ರಲ್ಲ, ಮಿಲಿಟರಿ ಇಂಜಿನಿಯರಿಂಗ್ ಸೇವೆ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಿಂದ ಟೋಟಲ್ ಆಗಿ ಬಂದ್ಬಿಟ್ಟು 41,822 ನೇಮಕಾತಿಗಳನ್ನ 2025ರಲ್ಲಿ ಘೋಷಿಸಲಾಗಿದೆ. ರಾಷ್ಟ್ರದ ರಕ್ಷಣಾ ಕ್ಷೇತ್ರಕ್ಕೆ ಕೊಡುಗೆ ನೀಡಲು ನಿಮ್ಗೆ ಏನಾದ್ರೂ ಆಸಕ್ತಿಗಳು ಇದ್ದರೆ ಅಂತ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಪ್ಪ, ಈ ಪೋಸ್ಟ್ ಗೆ ನೀವು ಅಪ್ಲೈನ ಮಾಡಬಹುದು. ಮತ್ತು ಯಾವಾಗ ಇದ್ರ ಡೇಟ್ ಅಂದ್ರೆ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ಯಾವಾಗ ಡೇಟ್ ಕ್ಲೋಸ್ ಆಗುತ್ತೆ ಅನ್ನೋ ಸಂಪೂರ್ಣವಾದ ಮಾಹಿತಿನ ಕೊನೆಯಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ಮತ್ತೆ ಅದೇ ರೀತಿ ಇವತ್ತಿನ ಮಾಹಿತಿ ಏನಪ್ಪಾ ಅಂದ್ರೆ, ಭಾರತೀಯ ಸೇನೆಯಲ್ಲಿ ಟೋಟಲ್ ಆಗಿ ನೇಮಕಾತಿನ ಮಾಡಿದ್ದಾರೆ. ಹೊಸ ಅಧಿಸೂಚನೆ 2025 ಎಷ್ಟು ಹುದ್ದೆಗಳಿವೆ ಅಂತ ತಿಳಿಸ್ಕೊಡೋದಾದ್ರೆ 41,822 ಹುದ್ದೆಗಳಿವೆ. ಮತ್ತು ಮಾಸಿಕ ವೇತನ 56,000 ಅಂತ ಹೇಳಿದ್ದಾರೆ. ಮತ್ತು ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಅರ್ಜಿ ಸಲ್ಲಿಸಬಹುದು. ನಿಮಗೆ ಇಂಟ್ರೆಸ್ಟ್ ಇದ್ರೆ ಅರ್ಜಿನ ಸಲ್ಲಿಸಬಹುದು. ಮತ್ತು ಯಾವೆಲ್ಲ ಹುದ್ದೆಗಳಿವೆ ಅಂತ ತಿಳಿಸ್ಕೊಡೋದಾದ್ರೆ, ಮೊದಲನೇ ಹುದ್ದೆ ಬಂದ್ಬಿಟ್ಟು ಆರ್ಕಿಟೆಕ್ಟ್ ಗ್ರೇಡ್ ಅಂತ ಒಂದು ಹುದ್ದೆ ಇದೆ. ಇದು ಗ್ರೂಪ್ ಎ ಹುದ್ದೆ ಬಂದ್ಬಿಟ್ಟು. ಮತ್ತು ಬ್ಯಾರಕ್ ಮತ್ತು ಸ್ಟೋರ್ ಆಫೀಸರ್ ಅಂತ ಇದೆ. ಮತ್ತು ಸೂಪರ್ವೈಸರ್ ಹುದ್ದೆಗಳಿವೆ. ಮತ್ತು ಡ್ರಾಫ್ಟ್ಸ್ ಮ್ಯಾನ್ ಹುದ್ದೆಗಳಿವೆ. ಮತ್ತು ಸ್ಟೋರ್ ಕೀಪರ್ ಹುದ್ದೆಗಳಿವೆ. ಮತ್ತು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಒಂದು MTS ಹುದ್ದೆಗಳನ್ನ ಕೂಡ ಕರೆದಿದ್ದಾರೆ. ಮತ್ತು ಮೇಟ್ ಹುದ್ದೆಗಳಿವೆ. ಇದ್ರ ಬಗ್ಗೆ ಒಂದು ಎಷ್ಟೆಲ್ಲ ಪೋಸ್ಟ್ ಗಳಿವೆ ಅಂತ ಕೂಡ ಒಂದು ತಿಳಿಸ್ಕೊಟ್ಟಿರ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ಮತ್ತು ಯಾವ ಒಂದು ಸಂಸ್ಥೆ ಇದನ್ನು ನೇಮಕ ಮಾಡಲಾಗಿದೆ ಅಂತ ತಿಳಿಸ್ಕೊಡೋದಾದ್ರೆ, ಮಿಲಿಟರಿ ಇಂಜಿನಿಯರಿಂಗ್ ಸಂಸ್ಥೆ ಅಂದ್ರೆ ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ ನಿಂದ ಇದನ್ನ ಇಲಾಖೆ ಹೆಸರು. ಆ ಸಂಸ್ಥೆ ಏನಪ್ಪಾ ಅಂದ್ರೆ ನೇಮಕ ಮಾಡಲಾಗ್ತಾ ಇದೆ. ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು 41,822 ಹುದ್ದೆಗಳು. ಅರ್ಜಿ ಸಲ್ಲಿಕೆ ಬಂದ್ಬಿಟ್ಟು ಆನ್ಲೈನ್ ನಲ್ಲಿ ಇರುತ್ತೆ. ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು. ಮತ್ತು ಉದ್ಯೋಗ ಸ್ಥಳ ಬಂದ್ಬಿಟ್ಟು ಭಾರತದಾದ್ಯಂತ ಇದೆ ಅಂತ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಸೂಚನೆ ಹೊರಡಿಸಿದ ದಿನಾಂಕ ಬಂದ್ಬಿಟ್ಟು ಜುಲೈ 17, 2024ರಲ್ಲಿ ಅಧಿಸೂಚನೆ ಹೊರಡಿಸಲಾಗಿದೆ. ಮತ್ತು ಅರ್ಜಿ ಪ್ರಾರಂಭದ ದಿನಾಂಕ ಬಂದ್ಬಿಟ್ಟು ಜನವರಿ 2025ರಿಂದ ಅರ್ಜಿ ಪ್ರಾರಂಭ ಆಗುತ್ತೆ. ಇದ್ರ ಬಗ್ಗೆ ನಾವು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಯಾಕಂದ್ರೆ ಇದುವರೆಗೆ ಅರ್ಜಿ ಪ್ರಾರಂಭವಾಗಿಲ್ಲ. ಒಂದು ವೇಳೆ ಪ್ರಾರಂಭ ಆದ್ರೆ ಮತ್ತೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದ್ ಮಾಹಿತಿ ನಿಮ್ಗೆ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಫೆಬ್ರವರಿ 2025 ಅಂತ ಕೂಡ ಹೇಳಿದ್ದಾರೆ. ಮತ್ತು ಪರೀಕ್ಷೆ ದಿನಾಂಕನ ಸದ್ಯದಲ್ಲಿ ಕೂಡ ಪ್ರಕಟಿಸಲಾಗುತ್ತೆ ಅಂತ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಯಾವೆಲ್ಲ ಹುದ್ದೆಗಳು ಎಷ್ಟು ಪೋಸ್ಟ್ ಗಳಿವೆ ಅಂತ ತಿಳಿಸ್ಕೊಡೋದಾದ್ರೆ, ಆರ್ಕಿಟೆಕ್ಟ್ ಗ್ರೇಡ್ ಗಳಿಗೆ 44 ಹುದ್ದೆಗಳಿವೆ. ಮತ್ತು ಬ್ಯಾರಕ್ ಮತ್ತು ಸ್ಟೋರ್ ಆಫೀಸರ್ ಗೆ 120 ಹುದ್ದೆಗಳಿವೆ. ಮತ್ತು ಸೂಪರ್ವೈಸರ್ ಗೆ ಬಂದ್ಬಿಟ್ಟು 534 ಹುದ್ದೆಗಳಿವೆ. ಮತ್ತು ಡ್ರಾಫ್ಟ್ ಮ್ಯಾನ್ ಬಂದ್ಬಿಟ್ಟು 944 ಹುದ್ದೆಗಳಿವೆ. ಸ್ಟೋರ್ ಕೀಪರ್ ಬಂದ್ಬಿಟ್ಟು 1,026 ಹುದ್ದೆಗಳಿವೆ. ಮತ್ತು ಮಲ್ಟಿ ಟಾಸ್ಕಿಂಗ್ ಫೋರ್ಸ್ ಅಂತಾನೆ ಹೇಳ್ಬೋದು, ಸ್ಟಾಫ್ ಅಂತಾನೆ ಹೇಳ್ಬೋದು. ಯಾವ್ದಂದ್ರೆ MTS ಹುದ್ದೆ ಬಂದ್ಬಿಟ್ಟು 11,316 ಮತ್ತು ಮೇಟ್ ಹುದ್ದೆಗಳು ಬಂದ್ಬಿಟ್ಟು 27,070 ಇದೆ. ಟೋಟಲ್ ಆಗಿ ಬಂದ್ಬಿಟ್ಟು 41,822 ಹುದ್ದೆಗಳನ್ನ ಕರೆದಿದ್ದಾರೆ. ಮಾನದಂಡಗಳು ಏನಪ್ಪಾ ಅಂದ್ರೆ, ವಯೋಮಿತಿ ಎಷ್ಟು ಇರ್ಬೇಕಂತ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಕನಿಷ್ಠ ವಯಸ್ಸು ಬಂದ್ಬಿಟ್ಟು 18 ವರ್ಷಗಳು ಇರಬೇಕು. ಮತ್ತು ಗರಿಷ್ಠ ವಯಸ್ಸು ಬಂದ್ಬಿಟ್ಟು 30 ವರ್ಷಗಳು ಕೂಡ ಇರಬೇಕಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ, ಸರ್ಕಾರದ ನಿಯಮದ ಪ್ರಕಾರ ವಯೋಮಿತಿ ಸಡಿಲಿಕೆ ಕೂಡ ಅನ್ವಯ ಆಗುತ್ತೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಒಂದು ವೇಳೆ ಏನಾದ್ರು ಸರ್ಕಾರ ವಯೋಮಿತಿಯ ಸಡಿಲಿಕೆಯನ್ನ ಕೊಟ್ಟಿದ್ರೆ ಅದು ಕೂಡ ಅನ್ವಯವಾಗುತ್ತೆ ಅಂತ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಶೈಕ್ಷಣಿಕ ಅರ್ಹತೆಗಳು ಅಂದ್ರೆ ಕ್ವಾಲಿಫಿಕೇಶನ್ ಏನೆಲ್ಲ ಬೇಕಂದ್ರೆ, ಮಾನ್ಯತೆ ಪಡೆದ ಮಂಡಳಿಯಿಂದ 10ನೇ ಅಥವಾ 12th ಪಾಸ್ ಆಗಿರಬೇಕು. ಅಂದ್ರೆ ಇದು ಗ್ರೂಪ್ ಸಿ ಹುದ್ದೆಗಳಿಗೆ. ಒಂದು ವೇಳೆ ನೀವೇನಾದ್ರೂ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಹೊಂದಿದ್ರೆ ನಿಮ್ಗೆ ಗ್ರೂಪ್ ಎ ಹುದ್ದೆಗಳಿಗೆ ಕೂಡ ಅದು ಸಂಬಂಧ ಬರುತ್ತೆ ಅಂತ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ನೀವೇನಾದ್ರೂ ಅರ್ಜಿ ಸಲ್ಲಿಸಬೇಕಂದ್ರೆ ಭಾರತೀಯ ನಾಗರಿಕರಾಗಿರ್ಬೇಕು. ಮತ್ತು ಜನವರಿ 1, 1962ಕ್ಕಿಂತ ಮೊದಲು ನೀವೇನಾದ್ರೂ ನೇಪಾಳ, ಭೂತಾನ್ ಮತ್ತು ಟಿಬೆಟ್ ನಿಂದ ಬಂದು ನೆಲೆಸಿದ್ರೆ ಮಾತ್ರ ನಿಮ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಮತ್ತು ನಿರ್ದಿಷ್ಟ ದೇಶಗಳಿಂದ ವಲಸೆ ಬಂದ ಭಾರತೀಯ ಮೂಲ ವ್ಯಕ್ತಿಗಳು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಅಂತ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು 100 ರೂಪಾಯಿ ಇದೆ. ಮತ್ತು SC, ST, PWD, ESM ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕವಿಲ್ಲ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಸಾಮಾನ್ಯ ಅಭ್ಯರ್ಥಿ ಅಂದ್ರೆ ಜನರಲ್ ಮೆರಿಟ್ ಆಗಿರ್ಬೇಕು. OBC ಹುದ್ದೆಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇದೆ. ಮತ್ತು
ಭಾರತೀಯ ಸೇನೆ ಎಂಎಸ್ ನ ಆಯ್ಕೆ ಪ್ರಕ್ರಿಯೆ 2025 ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡೋದಾದ್ರೆ, ಮೊದಲನೇದಾಗಿ ಬಂದ್ಬಿಟ್ಟು ಲಿಖಿತ ಪರೀಕ್ಷೆನ ಒಂದು ನಡೆಸ್ತಾರೆ. ಅಂದ್ರೆ ಒಂದು ಕಂಪ್ಯೂಟರ್ ಬೇಸ್ ಒಂದು ಟೆಸ್ಟ್ ನ ನಡೆಸ್ತಾರೆ. ಆ ಟೆಸ್ಟ್ ನಲ್ಲಿ ಏನಾದ್ರೂ ನೀವು ಅರ್ಹತೆ ಪಡೆದ್ರೆ ಮಾತ್ರ ನಿಮ್ಗೆ ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕೂಡ ಒಂದು ಕಾಲ್ನ ಕೊಡ್ತಾರೆ ಅಂತ ಒಂದು ಹೇಳ್ಬೋದು. ಅಂದ್ರೆ ಮೊದಲ ಒಂದು ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ನ ನಡೆಸ್ತಾರೆ. ಅದರಲ್ಲಿ ನೀವು ಏನಾದ್ರು ಉತ್ತೀರ್ಣರಾದ್ರೆ ಮಾತ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕೂಡ ನಿಮ್ಮನ್ನ ಕರೆಸ್ತಾರೆ ಕೂಡ ಫ್ರೆಂಡ್ಸ್. ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ನೀವು ಹೋಗ್ಬೋದು. ಈ ಎಕ್ಸಾಮ್ ನ ಪರೀಕ್ಷೆ ಮಾದರಿ ಯಾವ ರೀತಿ ಇರುತ್ತೆ ಅಂದ್ರೆ, ಟೋಟಲ್ ಆಗಿ ಬಂದ್ಬಿಟ್ಟೆ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರೋದ್ರಿಂದ 100 ಪ್ರಶ್ನೆಗಳು ಇರುತ್ತೆ. ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳು ಇರೋದ್ರಿಂದ ಇತರ ಟೋಟಲ್ ಅಂಕಗಳು ಎಷ್ಟು ಅಂದ್ರೆ 125 ಇರುತ್ತೆ. ಅಂದ್ರೆ 100 ಕ್ವಶನ್ ಗಳು ಇರುತ್ತೆ, 125 ಮಾರ್ಕ್ಸ್ ಇರುತ್ತೆ ಅಂತ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಲಿಖಿತ ಪರೀಕ್ಷೆ ಇರೋದ್ರಿಂದ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರುತ್ತೆ. ಮತ್ತು ಯಾವೆಲ್ಲ ಸಬ್ಜೆಕ್ಟ್ ಗಳು ಇರುತ್ತೆ ಅಂತ ತಿಳಿಸ್ಕೊಡೋದಾದ್ರೆ, ಜನರಲ್ ಇಂಟೆಲಿಜೆನ್ಸ್, ಜನರಲ್ ಅವೇರ್ನೆಸ್, ನ್ಯೂಮೆರಿಕಲ್ ಆಪ್ಟಿಟ್ಯೂಡ್ ಮತ್ತು ಸ್ಪೆಷಲೈಸ್ಡ್ ಟಾಪಿಕ್ ಅಂತ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ವೇತನ ಶ್ರೇಣಿ ಎಷ್ಟು ಇರುತ್ತೆ ಪ್ರತಿಯೊಂದು ಹುದ್ದೆಗಳಿಗೆ ಅಂದ್ರೆ, ಬೇಸಿಕ್ ಸ್ಯಾಲರಿ ಬಂದ್ಬಿಟ್ಟು 35,000ರಿಂದ 400 ಮತ್ತು 1,12,400 ವರೆಗೆ ಬೇಸಿಕ್ ಸ್ಯಾಲರಿ ಇರುತ್ತೆ. ಮತ್ತು ಇನ್ ಹ್ಯಾಂಡ್ ಬಂದ್ಬಿಟ್ಟು 56,000ರಿಂದ 1,77,500 ವರೆಗೆ ಇರುತ್ತೆ. ಅಂದ್ರೆ ಪೋಸ್ಟ್ ಮತ್ತು ನಿಮ್ಮ ಅನುಭವ ಆಧಾರದ ಮೇಲೆ ನಿಮ್ಮ ಸ್ಯಾಲರಿನ ಹೆಚ್ಚಿಗೆ ಮಾಡ್ತಾರೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಒಂದಿಟ್ಟು ಹೆಚ್ಚುವರಿ ಭತ್ಯೆಗಳನ್ನ ಕೂಡ ನಿಮ್ಗೆ ಕೊಟ್ಟಿರ್ತಾರೆ. ಯಾವೆಲ್ಲ ಭತ್ಯೆಗಳು ಇದೆ ಅಂತ ತಿಳಿಸ್ಕೊಡೋದಾದ್ರೆ, DA ಇರುತ್ತೆ, HR ಇರುತ್ತೆ, ಮತ್ತು ನಿಮ್ಗೆ ಏನಾದ್ರು ವೈದ್ಯಕೀಯ ಪ್ರಾಬ್ಲಮ್ಗಳು ಏನಾದ್ರು ನಿಮಗಿದ್ರೆ ಅದ್ರ ಕೂಡ ಸ್ಯಾಲರಿನ ಅವರೇ ಕೂಡ ಕೊಡ್ತಾರೆ. ಅಂದ್ರೆ ಯಾವ್ದಪ್ಪ ಅಂದ್ರೆ ಈ ಇಲಾಖೆನ ಆರ್ಮಿ ಇಲಾಖೆಯಿಂದ ನಿಮ್ಗೆ ಸಿಗುತ್ತೆ ಫ್ರೆಂಡ್ಸ್. ಅದೇ ರೀತಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಮತ್ತು ನಮ್ಮ ಚಾನೆಲ್ಗೆ ಹೊಸಬ್ರೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಇದೇ ರೀತಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಯಾವಾಗ ಅರ್ಜಿ ಕರೆಯಲಾಗುತ್ತೆ ಅಂದ್ರೆ, ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಒಂದು ಮಾಹಿತಿನ ಸದ್ಯದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಆ ಮಾಹಿತಿ ನಿಮ್ಗೆ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ನೀವೇನಾದ್ರೂ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕಂದ್ರೆ ಈ ತರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು.